ಎಸ್, ಒಬ್ಬ ವ್ಯಕ್ತಿ ತನ್ನ ಜೀವನದ ಸಾರವೇ ನಾವು, ನೀವು, ನಾವೆಲ್ಲರೂ ಎಂದು ಬದುಕು ಕಟ್ಟಿಕೊಂಡವನು. ಹಾಗೆಯೇ ಇಷ್ಟು ದಿನಗಳ ಭ್ರಷ್ಟತೆ, ನಿಸ್ಸಹಾಯಕತೆಗೆ ತನ್ನ ಐಡಿಯಾಗಳನ್ನ ಕೆಲವು ಚಿತ್ರಗಳ ಮೂಲಕವೇ ಸದಾ ತೋರಿಸ ಹೊರಟವನು. ನಾನು, ನೀನು ಅನ್ನೋದಲ್ಲ, ನಾವು, ನಮ್ಮವರು, ನಾವೆಲ್ಲರೂ ಕೂಡಿ ಬಾಳಿದರೆ ಎಲ್ಲವೂ ಸಾಧ್ಯವೇ ಸರಿ ಎಂದು ಕತ್ತಲೆಯಿಂದ ಬೆಳಕಿಗೆ ನಿಂತು ಪ್ರಜ್ಞಾವಂತ ಹಾಗೂ ವಿಚಾರವಂತ ಪ್ರಜೆಗಳಾಗುವಂತೆ ಸಂದೇಶ ಸಾರಿದರು. ಇಡೀ ವಿಶ್ವವೇ ಒಮ್ಮೆ ಅವನ ಕಡೆ ತಿರುಗಿ ನೋಡುವಂತಾಯಿತು. ಆದರೆ ಎಲ್ಲರ ಪ್ರಶ್ನೆ ಒಂದೇ, ಏನಿದು, ಇದೆಲ್ಲ ಸಾಧ್ಯನಾ ಅನ್ನೋ ಯಕ್ಷ ಪ್ರಶ್ನೆ. ಆದರೆ ವಿಪರ್ಯಾಸ ಏನ್ಗೊತ್ತೇ, ಆ ವ್ಯಕ್ತಿ ಯಾವ ಹೊಸದಾದ ಪದವನ್ನು, ಯಾವುದೇ ಹೊಸದಾದ ಅನ್ವೇಷಣೆಯನ್ನು ಅಥವಾ ಯಾವುದೇ ಹೊಸದಾದ ಗ್ರಹದ ನಿವೇಶನದ ನಿಯಮಗಳನ್ನು ಹೇಳಿಯೇ ಇಲ್ಲ. ಆ ವ್ಯಕ್ತಿ ಹೇಳ್ತಿರೋದು ನಮ್ಮಲ್ಲಿಯೇ, ನಮ್ಮ ಪೂರ್ವಜರ ಕಾಲದಲ್ಲಿಯೂ ಹೆಸರುವಾಸಿಯಾದ ಪ್ರಜಾಪ್ರಭುತ್ವದ ಬಗ್ಗೆಯೇ ಹೊರತು ಇನ್ಯಾವುದರ ಬಗ್ಗೆಯೂ ಅಲ್ಲ. ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಇಷ್ಟು ದಿನಗಳ ಕಾಲ ಜಾತಿ, ಕುಲ, ಧರ್ಮ ಎನ್ನುವ ಉಪಯೋಗವೇ ಎಲ್ಲದರ ಬಗ್ಗೆ ತಲೆಗೆ ತುಂಬಿಕೊಂಡು ನಮ್ಮ ಪೂರ್ವಜರ ಒಗ್ಗಟ್ಟಿನ ಬಲವನ್ನೇ ಮರೆತು ಹೋಗಿದ್ದೇವೆ. ಮರೆಸಲಾಗಿದೆ. ನಮ್ಮಲ್ಲಿಯೇ ಇದ್ದ ಜಡ ವಿಷಯವನ್ನ ಆ ವ್ಯಕ್ತಿ ಹೊಸದಾಗಿ ತೊಳೆದು ಪ್ರಜೆಗಳಿಗೆ ತೋರಿಸಿದ್ದಾರೆ ಅಷ್ಟೇ. ಆದರೆ ಅದು ಆ ವ್ಯಕ್ತಿಯನ್ನೇ ಸುಳ್ಳಗಿಸಲು, ಅವನನ್ನೇ ಮೆಟ್ಟಿ ಕಾಲಗಳಲ್ಲಿ ತಿಳಿದು ಹಾಕಲು, ಅವನ ಅಸ್ತಿತ್ವವನ್ನೇ 100 ಬಾರಿ ಪ್ರಶ್ನಿಸಿ ಅವನಿಗೆ ಜಿಗುಪ್ಸೆ ಉಂಟು ಮಾಡುವಂತಿದೆ. ಆ ವ್ಯಕ್ತಿಯ ಮಾತು ಸರಿ, ಆದರೆ ಹೀಗೆ ಏನು ಅಗತ್ಯ, ಆದರೂ ಹೀಗೆ ಮುಂದೆ ಅನ್ನುವ ಪ್ರಶ್ನೆಗರೇ ಹೆಚ್ಚು. ಕೆಲವರಿಗೆ ಸಿದ್ಧಿಯಷ್ಟೇ ಮುಖ್ಯ, ಅವರ ವಿಚಾರಗಳಲ್ಲ ಎನ್ನುವುದು ತಿಳಿಯಬಹುದು. ಇದು ಒಬ್ಬ ಸಾಮಾನ್ಯ ಪ್ರಜೆಯ ವಿಷಯವಷ್ಟೇ. ಒಂದು ಗಾದೆಯಂತೆ ಹೇಳುವುದಾದರೆ, ಹಣ್ಣು ತಿನ್ನುವವನನ್ನು ಪ್ರಶ್ನಿಸಲಾಗದೆ ಸಿಪ್ಪೆ ಹಿಡಿದವನನ್ನು ಕಳ್ಳ ಎಂಬಂತೆ ಕೆಲವರ ಪ್ರಶ್ನೆಗಳಿರುತ್ತವೆ. ಹೇಳುವುದಾದರೆ, ಒಮ್ಮೆಯಾದರೂ ಆ ವ್ಯಕ್ತಿಯ ವಿಚಾರ ಮತ್ತು ವೈಚಾರಿಕತೆಗೆ ಬೆಂಬಲಿಸಬಹುದಲ್ಲವೇ?